ಸಂಜಯ್, ರೈಟ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ ಸಂಜಯ್ ಅವರೇ? ಹುಣಸೂರಿಂದ. ಹುಣಸೂರು, ಮೈಸೂರು ಭಾಗ, ರೈಟ್. ದರ್ಶನ್ ಅವ್ರ ಪ್ರಕರಣ ನಿಮಗೆ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಏನ್ ಹೇಳೋದಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ಮೇಡಮ್, ನಾವ್ ಹೇಳೋದು ಇಷ್ಟೇ, ಹಾ, ಒಬ್ಬ ಸಾಮಾನ್ಯ ಜನರಿಗೆ ಈ ತರ ಆದ್ರೆ ನ್ಯಾಯ ಸಿಗಲ್ಲ. ದಯವಿಟ್ಟು ಕಾನೂನು ಎಲ್ಲರಿಗೂ ಒಂದೇ, ಆಯ್ತಾ? ಎಲ್ಲ ಸಾಮಾನ್ಯ ಜನರ ತರನೇ ಆಗ್ಲಿ, ರಾಜಕೀಯ ವ್ಯಕ್ತಿ ಆಗ್ಲಿ, ಯಾರೇ ಆಗ್ಲಿ, ಅವ್ರಿಗೆ ನ್ಯಾಯ ಸಿಗ್ಬೇಕು ಅಲ್ವಾ? ಈಗ ಸರ್ಕಾರ ಇವ್ರನ್ನ ಬೇರೆ ತರ ಟ್ರೀಟ್ ಮಾಡಿದ್ರೆ ಕಾನೂನು ಎಲ್ಲರಿಗೂ ಒಂದೇ ತರ ತುಂಬಿಸ್ಬೇಕು. ಹೌದೌದು, ಒಳ್ಳೆ ಮಾತು. ಹೌದಲ್ವಾ? ಈಗ ನೋಡಿ, ಫಿಲಂ ಆಕ್ಟರ್ ಅಂತ ಅವ್ರನ್ನ ಸರ್ಕಾರ ಆಗ್ಲಿ ಬೇರೆಯವರಾಗ್ಲಿ ಅದನ್ನ ತುಂಬಾ ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇದೆ. ಹೌದು. ಈಗ ಶಾಮಿಯಾನ ಹಾಕೋದಾಗಿರ್ಬೋದು, ಹೌದು, ಅವ್ರಿಗೆ ಚಿಕನ್ ಬಿರಿಯಾನಿ ಕೊಡೋದಾಗಿರ್ಬೋದು, ಅವೆಲ್ಲ ಮಾಮೂಲಿ ಜನರಿಗೆ ಕೊಡ್ತಾರಾ ಅಲ್ವಾ? ಈ ತರ ಮಾಮೂಲಿ ಜನರಿಗೆ ಕೊಟ್ರೆ ಯಾರೇ ಆಗ್ಬೋದು, ಅವ್ರು ಈಚೆ ಬರಕ್ ಆಗೋದೇ ಇಲ್ಲ. ಬಟ್ ಇವ್ರು ಫಿಲಂ ಆಕ್ಟರ್ ಅಂತ ಅನ್ಕೊಂಡು ಈ ತರ ಎಲ್ಲ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋದೆಲ್ಲ ತಪ್ಪು. ರೈಟ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಸಂಜಯ್ ಅವರೇ. ರೈಟ್. ಸರ್, ಈಗೇನು ಅಂದರೆ ಕೆಲವ್ರು ಏನು ಮಾತಾಡ್ತಿದ್ದಾರೆ ಅಂತ, ಈ ಪ್ರಕರಣ ಇದು ಹಿಂಗಾಯಿತು, ಈ ವಿಷಯದಿಂದ ದರ್ಶನ್ ಅವರು ಈ ಆರೋಪದಲ್ಲಿದ್ದಾರೆ ಅಂತ ಗೊತ್ತಾಯಿತು. ಜನ ಕೆಲವೊಮ್ಮೆ ಹೆಂಗೆ ಮಾತಾಡ್ತಿದ್ದಾರೆ ಅಂದರೆ, ಮಾತಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾತಾಡಿ. ದರ್ಶನ ಅಭಿಮಾನಿಗಳಂದ್ರೆ ಏನು ಸುಮ್ಮನೆ ಅಲ್ಲ, ಯಾರ್ಯಾರು ಏನೇನು ಮಾತಾಡ್ತಿದ್ದಾರೆ ಅಂತ ಎಲ್ಲ ನೋಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಹೊರಗೆ ಬಂದಮೇಲೆ ಅವ್ರು ನೋಡ್ಕೊತಾರೆ ಅಂತ. ಹಂಗೆಲ್ಲ ಏನು ಆಗಲ್ಲ. ಯಾಕಂದರೆ ಇವ್ರು ನೋಡ್ಕೊಳಕ್ಕೆ ಹೋಗಿ ಅವ್ರು ನೋಡ್ಕೊಳಕ್ಕೆ ಕಷ್ಟಕ್ಕೆ ಸಿಗಾಕೆಂದ್ರೆ. ಆದರೆ ನಾನು ಹೇಳೋದೇನೆಂದರೆ, ಜನ ಸಿನಿಮಾ ನೋಡಲಿ, ಅದು ಒಳ್ಳೆಯದು. 100%. ನಾವು ಎಲ್ಲ ನಾನು ತಮಿಳ್ನಾಡಲ್ಲಿ ಭಾಳ ವರ್ಷ ಇದ್ದೆ. ನಾನು ರಜನಿಕಾಂತ್ ತುಂಬ ಇಷ್ಟಪಡೋ, ಹಂಗಂತ ಅಭಿಮಾನಿ ಆಗಲ್ಲ. ಇಷ್ಟಪಡೋದು ಬೇರೆ, ಅಭಿಮಾನಿ ಪಡೋದು. ಇವತ್ತು ಇಷ್ಟಪಡ್ತೀನಿ. ಆ ಥರ ನಾನು ಭಾಳ ವಿಶೇಷವಾಗಿ ನಾನು ನೋಡ್ತೀನಿ 100%. ಹಾಗಾಗಿ ಜನ ಏನಾಗುತ್ತೆ, ನಾನು ಯಾವಾಗಲೂ ಹೇಳುವೆ, ಆಟೋ ಹಿಂದ್ಗಡೆ ಎಲ್ಲ ಸರ್ಕಾರಗಳು ಫೋಟೋ ಹಾಕ್ಸೋದೆಲ್ಲ ನಿಲ್ಲಿಸ್ಬೇಕು. ಇವೆಲ್ಲ ಅದನ್ನು ಯಾಕೆ ಬೇಕು? ಯಾಕೆ BMW ಯಾರು ಅಭಿಮಾನಿಗಳಿರಲ್ವಾ? ರೇಂಜ್ ರೋವರ್ಗೆ ಯಾರು ಅಭಿಮಾನಿಗಳಿರಲ್ವ? ಅವ್ರು ಹಾಕ್ಸ್ಬೋದು ತಾನೆ, ಯಾಕೆ ಹಾಕ್ಸಕ್ಕಲ್ಲ? ಇದೆಲ್ಲ ನಾರ್ಮಲಾಗಿ 60 ರೂಪಾಯಿಗೆಲ್ಲ ಅಲ್ಲ, 100%. ಇವಾಗ ನೋಡಿ, ಎಷ್ಟು ಬಹುತೇಕ ನೀವು ಆಟೋಗಳು ನೋಡಿ, ಒಡೆಯ, ಯಜಮಾನ, ಡಿ ಬಾಸ್, ಡಿ ಗ್ಯಾಂಗ್, ಹಂಗಾಗಿ ಇಲ್ಲೇನಾಗುತ್ತೆ, ಒಂದು ಗ್ರೂಪ್ ಮಾಡ್ಕೊ ಹೋಗ್ತಾರೆ, ಚೀಟಿ ನಡೆಸೋ ಥರ. ಈ ಗ್ರೂಪ್ ಆ ಹೀರೋಗಳು ಮಾತಾಡ್ಸೋದು, ಗ್ರೂಪ್ ಸೇರ್ಸೋದು, ಸಂಘಗಳು ಮಾಡೋದು, ಇಂಡೈರೆಕ್ಟ್ ಆಗಿ ಇವೆಲ್ಲ ಸಂಘಗಳು ಮಾಡ್ಕೊಂಡಿರ್ತಾರೆ. ಅದರಿಂದ ಇದಕ್ಕೆ ಅನುಭವಿಸಿರ್ತಾರೆ. 100% ಸಿನಿಮಾ ಎಲ್ಲರೂ ನೋಡ್ತಾರೆ. ಎಲ್ಲ ಪೂರ್ತಿ ಅಭಿಮಾನಿಗಳನ್ನ ಸಿನಿಮಾ ಗೆಲ್ಸೋಕ್ಕಾಗಲ್ಲ ಯಾವಾಗಲೂ. ಏನೇಳೆ, ಸಿನಿಮಾನ ಅಭಿಮಾನಿಗಳು, ಸಿನಿಮಾ ಗೆಲ್ಸೋಷ್ಟು ಅಭಿಮಾನಿಗಳು ಯಾರಿಗೂ ಇಲ್ಲ ಕರ್ನಾಟಕದಲ್ಲಿ. ಏನೇಳೆ, ಇವಾಗಿರೋ ಹೀರೋಗಳಿಗೆ ಒಬ್ಬ ಹೀರೋ ಅವ್ರ ಅಭಿಮಾನಿಯಿಂದ ಸಿನಿಮಾ ಓಡುತ್ತೆ ಅನ್ನೋರು ಯಾರೂ ಇಲ್ಲ. ಕೂಗಾಡೋಕ್ಕಿರ್ತಾರೆ, ಆದರೆ ಜನ ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ನೋಡ್ಬೇಕು. 100%. ಭಾಳ ಒಂದು ಶೋಗೆಲ್ಲ ಹೌಸ್ಫುಲ್ ಆಗೋಯ್ತಾರೆ ಎಲ್ಲರೂ ಅಭಿಮಾನಿಗಳು. ಹೇಳಿ, ಎಲ್ಲ ಕಡೆ ಕರ್ನಾಟಕ ಒಂದು ಶೋ ಅಷ್ಟೇ, 2ನೇ ಶೋ ಆಡಿಯನ್ಸ್ ಬೇಕೇ ಬೇಕಲ್ಲ. ಹಾಗಾಗಿ ಆಡಿಯನ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.